ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವಾಗ ಎಲ್ಲೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಹಳ್ಳಿಲಿರೋ ನಮ್ಮ ಜಮೀನಿಗೆ ಅಂದರೆ ಗದ್ದೆಗೆ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ನಾನು ತುಂಬ ದಿನಗಳೇ ಆಗಿತ್ತು. ದಿನಗಳೇ ಯಾಕೆ ಹತ್ತತ್ರ ಒಂದು ವರ್ಷನೇ ಆಗಿತ್ತು. ಸೊ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಅದೇ ಟೈಮಲ್ಲಿ ಅಂದರೆ ನಾವು ಭತ್ತ ಬೆಳಿತೀವಿ. ಆ ಭತ್ತ ಬೆಳಿಬೇಕು ಅಂತ ಅಂದರೆ ಮೊದಲು ಭತ್ತವನ್ನು 2 ದಿನ ನೆನೆ ಹಾಕಿ ನೀರಿನಲ್ಲಿ, ಅದಾದಮೇಲೆ ಮೊಳಕೆ ಬರೋ ಹಾಗೆ ಮುಚ್ಚಿಡ್ಬೇಕು ಅದನ್ನು. ಅವಾಗದು ಮುಚ್ಚಿಟ್ಟಾಗ ತೇವದಲ್ಲಿ ಅದು ಮೊಳಕೆ ಬರುತ್ತೆ. ಅದಾದಮೇಲೆ ಒಂದು ಕಡೆ ಒಂದು ಗದ್ದೆ ಇರುತ್ತಲ್ಲ, ಅದರಲ್ಲಿ ಯಾವುದೋ ಒಂದು ಭಾಗದಲ್ಲಿ ಮೊಳಕೆ ಬಂದಿರೋ ಭತ್ತವನ್ನು ಬಿಡಿ ಬಿಡಿಯಾಗಿ ಮಾಡಿ ಅದನ್ನು ಚೆಲ್ಲಬೇಕು. ಆಗ ಅದು ಒಂದು ಸುಮಾರು 15 ದಿನ 20 ದಿನಗಳ ಕಾಲ ಅದು ಚೆನ್ನಾಗಿ ಪೈರು ಬರುತ್ತೆ. ಆ ಪೈರನ್ನು ಗದ್ದೆಯ ತುಂಬ ಒಂದು ಸ್ವಲ್ಪ ಕಂತೆ ಥರ ಕಟ್ಟಿ ನಾಟಿ ಮಾಡೋಕ್ಕೆ ಹತ್ತಿರದಲ್ಲೇ ಸಿಗೋ ಹಾಗೆ ಎಲ್ಲ ಭಾಗದಲ್ಲೂ ಈ ಭತ್ತದ ಪೈರುಗಳನ್ನು ಇಡಬೇಕು. ಹೀಗೆಲ್ಲ ಮಾಡೋಕ್ಕೂ ಮುಂಚೆ ಗದ್ದೆಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು. ಅದು ಹೇಗಂದರೆ, ಹಳೆ ಫಸಲಿನ ಕೂಳೆ ಇರುತ್ತೆ, ಅದನ್ನು ಮೊದಲು ಟಿಲ್ಲರ್ ಏನೋ ಕರೆದು ಅದನ್ನೆಲ್ಲ ತೆಗೆಸ್ಬೇಕು. ತೆಗಿಯಲ್ಲ, ಅದನ್ನೆಲ್ಲ ಅಲ್ಲಲ್ಲೇ ಸ್ಮ್ಯಾಶ್ ಮಾಡ್ತಾರೆ. ಅದಾದಮೇಲೆ ಗದ್ದೆಗೆಲ್ಲ ನೀರು ಬಿಡಿಸ್ತಾರೆ ಮತ್ತು ಗೊಬ್ಬರನ ಎರಚುತ್ತಾರೆ. ಇದೆಲ್ಲ ಆದಮೇಲೆ ಭತ್ತದ ಪೈರನ್ನ ಹೀಗೆ ನಾಟಿ ಮಾಡೋದು. ಈಗ ನೋಡ್ತಿದ್ದೀರಲ್ಲ, ಹೀಗೆ. ನಾನು ಹೋಗಿದ್ದು ಟೀ ಟೈಮ್ ಆಗಿದ್ದರಿಂದ ಟೀ ತೊಗೊಂಡು ಹೋಗಿದ್ವಿ. ಎಲ್ಲರಿಗೂ ಕೊಟ್ವಿ, ಕುಡಿದ್ರು. ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಿದ್ರಿಂದ ಜ್ಯೂಸ್ ಕೇಳೋರಿಗೆ ಜ್ಯೂಸ್ ಮತ್ತು ಟೀ ಕೇಳೋರಿಗೆ ಟೀ ಕೊಟ್ವಿ. ನನಗಂತೂ ಗದ್ದೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಳ್ಳಿಯನ್ನು ಬಿಟ್ಟು ಅನಾವಶ್ಯಕವಾಗಿ ಸಿಟಿ ಸೇರಿರೋರಿಗೆ ನನ್ನ ಸಜೆಷನ್ ಏನು ಅಂದರೆ, ನಿಜವಾಗ್ಲೂ ಸ್ವರ್ಗ ಇರೋದು ಹಳ್ಳಿನಲ್ಲೇ. ಮನುಷ್ಯ ಮನಸ್ಫೂರ್ತಿಯಾಗಿ ಬದುಕೋದು ಕೂಡ ಹಳ್ಳಿನಲ್ಲಿನೇ. ಏನೋ ಎಲ್ಲರೂ ಆಡ್ತಾರೆ, ಎಲ್ಲರೂ ಆಸೆ ಪಡ್ತಾರೆ ಅಂತ 3 ದಿನ ಸಿಟಿ ಆಸೆ ಆಗ್ಬೋದೇನೋ. ಆದರೆ ಆ ಸಿಟಿ ದೂರದಿಂದಷ್ಟೇ ಚೆಂದ ಅಂತ ಗೊತ್ತಾಗೋಕ್ಕೆ ಬಹಳ ದಿನಗಳೇನು ಬೇಕಾಗಲ್ಲ. ಆರ್ಟಿಫಿಷಿಯಲ್ ಗಿಡಮರಗಳು, ಸಿಮೆಂಟ್ ರೋಡ್ಗಳು, ಟ್ರಾಫಿಕ್ ಜಂಜಾಟ, ಮಾಲಿನ್ಯಕರವಾದ ಗಾಳಿ, ನೀರು, ಆಹಾರ, ಭೂಕಬಳಿಕೆಯಲ್ಲಿ ನೊಂದು ಬೆಂದು ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಿರೋ ಪಾರ್ಕ್ಗಳು, ಬೇಸಿಕ್ ರೂಲ್ಸ್ಗಳನ್ನು ಫಾಲೋ ಮಾಡದೆ ಕಟ್ಟಿರೋ ಮನೆಗಳು, ಟೈಮ್ ಪಾಸ್ ಪ್ರೀತಿ, ಸಮಯ ಸಾಧಕ ಸಂಬಂಧಗಳು, ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡೋ ಹಬ್ಬಗಳು, ಪರಿಚಯನೇ ಇಲ್ಲದಿರೋ ಜನ, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಟೈಮ್ ಇಲ್ಲದೆ ಇರೋ ಅಂಥ ನೇಬರ್ಸು, ಕಾಲು ಚಾಚಿ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಇರೋ ಮನೆಗೆ 5-10 ಸಾವಿರ ಬಾಡಿಗೆ ಕೇಳೋ ಓನರ್ಸು, ಕಣ್ಣೆದುರು ಏನೇ ನಡೆದ್ರೂ ನನಗೇನು ಅಂತ ಹೋಗೋ ಪಬ್ಲಿಕ್ಕು, ವಸ್ತುಗಳ ಬೇಡಿಕೆ ಬೆಲೆ ಹೆಚ್ಚಾದಷ್ಟು ಮರೆಯಾಗ್ತಿರೋ ಮಾನವನ ಮೌಲ್ಯ ಮತ್ತು ಮನುಷ್ಯತ್ವ, ಕಡಿಮೆ ಆಗ್ತಿರೋ ಆಯಸ್ಸು, ಹೆಚ್ಚಾಗ್ತಿರೋ ಹೊಸ ಕಾಯಿಲೆಗಳು, ಸುತ್ತ 100 ಜನ ಇದ್ದರೂ ಕಾಡೋ ಒಂಟಿತನ, ಇದೆಲ್ಲವೂ ಕೂಡ ಸಿಟಿಯಲ್ಲಿ ತುಂಬಾ ಕಾಮನ್. ಇದೆಲ್ಲವೂ ಅಲ್ಲೇ ಇದ್ದು ವಾಸವಾಗಿರೋರಿಗೆ ಏನೂ ಅನಿಸಲ್ಲ. ಆದರೆ ಹಳ್ಳಿಯಿಂದ ಹೋಗಿರೋರಿಗೆ ತುಂಬ ಪ್ರಭಾವ ಬೀರುತ್ತೆ ಮತ್ತು ಏನು ಕಳ್ಕೊಂಡಲ್ಲ ಅನ್ನೋ ಕೊರಗು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಏನೋ ದುಡಿತೀವಿ, ಏನೋ ಪಡ್ಕೋತೀವಿ ಅಂತ ಇರೋದನ್ನು ಬಿಟ್ಟು ಇಲ್ಲದೇ ಇರೋದ್ರ ಹಿಂದೆ ಹೋಗಿ 1000 ಜನರಲ್ಲಿ ಒಬ್ಬರಾಗಿ ಬದುಕೋದ್ರ ಬದಲು ನಿಮ್ಮದೇ ಜಾಗದಲ್ಲಿ ನಿಮ್ಮ ಜನಗಳ ಮಧ್ಯ ಗೆದ್ದು ಬದುಕೋದೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ, ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟ ಆಡ್ತಿದ್ವಿ. ನಾನು, ನಮ್ಮ ಅಕ್ಕಂದ್ರು, ಅಣ್ಣ ಮತ್ತು ನಮ್ಮ ಅತ್ತೆ ಅಪ್ಪ ಎಲ್ಲ ಬರ್ತಿದ್ವಿ, ಆಟ ಆಡ್ತಿದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹೋಗ್ತಿದೆ ಅಂದರೆ, ಇಲ್ಲೆಲ್ಲ ನಾನು ರೀಲ್ಸ್ ಮಾಡ್ತಿದ್ದೆ ಮೊದಲು, ಟಿಕ್ಟಾಕ್. ಮತ್ತು ನೋಡಿ
ಹೊಳೆದೇವಮ್ಮನ ದೇವಸ್ಥಾನ. ಎಷ್ಟೋ ಜನ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ. ಈಗೀಗ ನಾವು ಅವಾಗಿಂದ ಇದಕ್ಕೆ ವಿಸಿಟ್ ಕೊಡ್ತಾ ಇದ್ವಿ. ನಮ್ಮ ಗದ್ದೆ ಪಕ್ಕನೇ ಅಲ್ವಾ, ಹಾಗಾಗಿ ಇವಾಗೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ. ಇನ್ನು ನಾನು ಒಂದು ಹೇಳೋದು ಮರೆತೆ, ಅದೇನೆಂದರೆ ಈ ಗದ್ದೆಗೆ ನೀರು ಹೋಗೋದು ಹೆಂಗೆ ಅಂತ, ಇಲ್ಲಿ ಕಾಲುವೆ ಇದೆ ಪಕ್ಕದಲ್ಲೇ. ಕಾಲುವೆಯಿಂದ ಹಿಂಗೆ ಜಾಗ ಮಾಡಿರ್ತಾರೆ ಒಂದು ಕಡೆಗೆ ಹೋಗೋಕ್ಕೆ. ಇಲ್ಲಿ ನೋಡಿ, ನಾನು ಆ ಸೈಡ್ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಕಡೆ ಕಾಲುವೆಯಿಂದ ಇಲ್ಲಿಗೆ ದಾರಿ ಮಾಡಿದ್ದಾರೆ ನೀರು ಬರೋಕ್ಕೆ. ಇಲ್ಲಿ ನೀರು ಬಂದು ಇಲ್ಲಿಂದ ಪ್ರತಿ ಗದ್ದೆಗೂ ನೀರು ಡಿಸ್ಟ್ರಿಬ್ಯೂಟ್ ಆಗೋದು. ಇವಾಗ ಸುಮಾರು 5 ಗಂಟೆ ಆಗಿರೋದ್ರಿಂದ ವಾತಾವರಣ ಸ್ವಲ್ಪ ತಂಪಾಗಿ ಕೂಲಾಗಿದೆ. ನೋಡಿ, ನಾನು ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಪಾಪ ನಮ್ಮಣ್ಣ ಭತ್ತದ ಪೈರು ನಾಟಿ ಮಾಡ್ತಾ ಇರೋರಿಗೆ ಪೈರು ಕೊಡ್ತಾ ಇದ್ದಾನೆ. ಅವನಿಗೆ ಪಾಪ ಕಾಲೆಲ್ಲ ನೋವ್ತಿರುತ್ತೆ. ಪಾಪ ಗಂಡು ಮಕ್ಳಿಗೂ ಕಷ್ಟ ಇರುತ್ತೆ ಅಲ್ವಾ. ಚಿಕ್ಕ ವಯಸ್ಸಿಗೆ ಮನೆ ಜವಾಬ್ದಾರಿ ತಗೋಬೇಕು, ಏನೇ ಗದ್ದೆ ಕೆಲಸ ಮನೆ ಕೆಲಸ ಇದ್ದರೂ ಮಾಡಬೇಕು. ಎಷ್ಟೇ ಬೇರೆ ವರ್ಕಲ್ಲಿ ಬ್ಯುಸಿ ಇದ್ರೂ ಗದ್ದೆಗೆ ಪೈರು ಹಾಕ್ಸೋ ಟೈಮಲ್ಲಿ ಹಾಕಿಸ್ಬೇಕು, ಮತ್ತು ನಾಟಿ ಮಾಡಿಸ್ಬೇಕು. ಅದಾದಮೇಲೆ ಕಳೆ ಕೀಳ್ಸೋದು, ಕುಯ್ಯೋದು ಇವೆಲ್ಲ ಇದ್ದೇ ಇರುತ್ತೆ. ರೈತರ ಮಕ್ಕಳು ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ವರ್ಷ ಪೂರ್ತಿ ಬ್ಯುಸಿಯಾಗಿರ್ತಾರೆ. ನಾನು ಸ್ವಲ್ಪ ಅವನಿಗೆ ರೇಗಿಸೋಣ ಅಂತ ಮಾತಾಡಿಸ್ದೆ. ನೋಡಿ ಅವನ ರಿಪ್ಲೈ ಹೇಗಿದೆ ಅಂತ. ಆದರೂ ಗದ್ದೆ ಕೆಲಸ ಎಲ್ಲ ಚಂದ ಅಲ್ವಾ ಫ್ರೆಂಡ್? ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ ಅಲ್ವಾ? ನಾನು ಇದನ್ನೆಲ್ಲ ಇವತ್ತು ನನ್ನ ಗದ್ದೆಗೆ ಬಂದಿಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊತಿದ್ದೆ. ಹೆಂಗೆ ಪ್ರಕೃತಿ ಮಧ್ಯ ನಾವಿರೋದು, ಪ್ರಕೃತಿಯ ಮಡಿಲಲ್ಲಿ. ನಿಜವಾಗ್ಲೂ ಸಿಟಿನಲ್ಲಿ ಪಾರ್ಕ್ ಅದು ಇದು ಎಲ್ಲ ಮಾಡ್ತಾರಲ್ಲ, ಇದ್ರ ಮುಂದೆ ಏನೇನೂ ಇಲ್ಲ. ತುಂಬ ಚೆನ್ನಾಗಿದೆ ಅಲ್ಲ, ಕುಡಿಬೋದು. ಓ, ಇನ್ನೇನೇನೋ ಕಲ್ಲುಗಳು ಸಿಗ್ತವೆ ನೋಡಿ. ವಾವ್, ಇದಿಲ್ಲ ಇದು. ನನ್ನ ಮಾತು ಕೇಳೋಕ್ಕಾಗದೆ ಫೋನೇ ಬಿದ್ದೋಯ್ತು. ಇವು ಅಲ್ಲಿ ಸಿಕ್ಕಂತಹ ಕಲ್ಲುಗಳು. ಸರಿ ಅಂತ ನಾನು ಗದ್ದೆ ಒಳಗಡೆ ಇಳಿಯೋಣ ಅಂತ ಅನ್ನಿಸ್ತು. ನಮ್ಮ ಫ್ರೆಂಡ್ ಬೇಡ ಅಂತ ಹೇಳ್ತಾ ಇದ್ದ, ಆದರೂ ನಾನು ಸುಮ್ಮನೆ ಇರಬೇಕಲ್ಲ, ಬಂದೆ. ಯಾವ್ದ್ಲೇ ರಿಂಗ್ ಹಾಕಿರೋದು? ಕೋತ್ ಈಗ ಎರಡು ಚುಚ್ಚು ಹೋಗದ. ಅಷ್ಟು ದೂರ ಆಗ್ತಾನ? ಇನ್ನೂ 10 ಹತ್ರಕ್ಕೆ ಹಾಕ್ಬೇಕು. ಏನಾಗಲ್ಲ ಆಂಟಿ, ತೊಳ್ಕೊಂಡ್ರಾಯ್ತು. ಏನಕ್ಕ ಜಾಸ್ತಿ ಆಯ್ತ? ಇಷ್ಟು ನೋಡಪ್ಪ, ನಾಳೆ ಯೂಟ್ಯೂಬ್ಲಿ ಬರೀ ಉಳ್ದೇ ಇರುತ್ತ. ನೋಡಿ ಫ್ರೆಂಡ್ಸ್, ಹೋಗಿದ್ದೆ ನಾಟಿ ಹಾಕ್ಬಿಟ್ಟು ಬಂದೆ. ನಾನು ಒಬ್ಬಳೇ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸಾಕು ಬಿಡುವ, ಇನ್ನೂ ಹಾಕೊಂಡ್ರೆ ಹಾಕ್ತೀನಿ. ಅದ್ರ ಪಾಪ ಅವ್ರ ಮಧ್ಯ ಕೆಲಸಕ್ಕೆ ಎತ್ಕೊಂಡ್ಬಿಟ್ಟೆ. ಫೈನಲಿ ನಾನು ನಾಟಿ ಮಾಡಿದೆ ಗದ್ದೆನಲ್ಲಿ. ಖುಷಿ ಆಯಿತು. ನಾನು ಮದುವೆಗೂ ಮುಂಚೆನೂ ಅಷ್ಟೇ ನನ್ನ ನಾಟಿ ದಿನ ತಪ್ಪಿಸ್ಕೊತಾ ಇರಲಿಲ್ಲ. ಈ ಗದ್ದೆ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಬಟ್ ನಮ್ಮಣ್ಣ ತುಂಬಾ ರೇಗಿಸ್ತಾ ಇದ್ದಾನೆ ನೋಡಿ.
ಹಂಗೆ ಹಿಂಗೆ ಇವಳೇ ಎಲ್ಲದಕ್ಕೂ ನಾಟಿ ಮಾಡಿದ್ದು ಅಂತ ಕತೆ. ಕ್ರೈನ್, ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು. ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು, ಹೆಲ್ಪ್ ಮಾಡಿಕೊಡ್ತವ್ರಲ್ಲ. ಮತ್ತೆ ಬರ್ಕೊಡು ಮತ್ತೆ. ಬರ್ಕೊಡು ಮತ್ತೆ. ಹಿಂಗೂ ಉಂಟಬ್ಬ. ಮತ್ತೆ ಭತ್ತನೂ ಅವ್ರದೇ ತಾನೆ. ಮನೆಗೆ ಹೋದ್ಮೇಲೆ ನೀವು ಕರೆ ಮಾಡುತ್ತಿರುವ ಚಂದಾದಾರರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೀಗೆ ನಮ್ಮಣ್ಣ ಅವ್ನ ಫ್ರೆಂಡ್ಸ್ಗೆ ಸ್ವಲ್ಪ ಹೋಗಲಿ ಹಾಗೆ ಹಿಂಗೆ ಅಂತ ಆಸೆ ಹುಟ್ಟಿಸಿ ಕೆಲಸ ಮಾಡಿಸ್ಕೊತಿದ್ದಾನೆ ನೋಡಿ. ಹೀಗೆ ಇವ್ರ ಕೆಲಸಗಳು ನಡೀತಾ ಇತ್ತು. ನಾನು ನಿಮಗೆ ಹೊಳೆಯಮ್ಮನ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಗದ್ದೆಗಳ ಮಧ್ಯ ಈ ರೀತಿ ನಡ್ಕೊಂಡು ಹೋಗೋಕ್ಕೆ ಕಲ್ಲುಗಳು ಹಾಕಿದ್ದಾರೆ. ಸುತ್ತಮುತ್ತ ಎಲ್ಲ ಭತ್ತದ ಪೈರು ಎತ್ತರಕ್ಕೆ ಬೆಳೆದು ಹಸಿರಾಗಿ ಕಾಣಿಸ್ದಾಗ ಇನ್ನೂ ಈ ದಾರಿ ಅದ್ಭುತವಾಗಿ ಕಾಣುತ್ತೆ. ಇತ್ತೀಚೆಗೆ ಈ ದೇವಸ್ಥಾನ ತುಂಬ ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ. ಸುಮಾರು ಕಪಲ್ಸ್ ಇಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡಿಸಿದ್ದಾರೆ. ವೈರಲ್ ಆಗ್ತಿದೆ ಈ ದೇವಸ್ಥಾನ. ವೈರಲ್ ಆಗಲಿ, ನೋ ಪ್ರಾಬ್ಲಮ್. ತುಂಬ ಫೇಮಸ್ ಆಗಲಿ, ಜನ ಬಂದು ದೇವ್ರ ದರ್ಶನ ಮಾಡಲಿ ಮತ್ತು ಪ್ಲೇಸ್ದು ಫೋಟೋಸ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ದಯವಿಟ್ಟು ಈ ನೇಚರ್ನ ಹೀಗೆ ಇರೋಕ್ಕೆ ಬಿಡಿ. ಎಷ್ಟೋ ದೇವಸ್ಥಾನಗಳಲ್ಲಿ ಇಲ್ಲ ಎಷ್ಟೋ ಪ್ಲೇಸಸಲ್ಲಿ ಮೊದಲಿಗೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ವೈರಲ್ ಆಗ್ತಿದ್ದಂಗೆ ಆ ಪ್ಲೇಸಸ್ಗೆ ಜಾಸ್ತಿ ಜನ ವಿಸಿಟ್ ಮಾಡ್ತಾರೆ, ತೊಂದರೆ ಇಲ್ಲ. ಆದರೆ ಹಾಳು ಮಾಡ್ತಾರೆ, ಪ್ಲ್ಯಾಸ್ಟಿಕ್ಸ್ನ ಅಲ್ಲಲ್ಲೇ ಎಸಿತಾರೆ, ಸುತ್ತಮುತ್ತ ಬೆಳೆದಿರೋ ಬೆಳೆಗಳನ್ನ ಹಾಳು ಮಾಡ್ತಾರೆ, ತುಳಿತಾರೆ, ವೆಹಿಕಲ್ಸ್ನ ನಿಲ್ಲಿಸ್ತಾರೆ. ಅದರಿಂದ ನಿಜವಾಗ್ಲೂ ರೈತರಿಗೆ ತುಂಬ ಲಾಸ್ ಆಗುತ್ತೆ. ಮತ್ತು ಇದೆಲ್ಲ ನೋಡೋಕ್ಕಾಗದೆ ಆ ಪ್ಲೇಸ್ನ ಬ್ಯಾನ್ ಮಾಡ್ತಾರೆ, ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಅದಕ್ಕೆ ಹೇಳೋದು, ಈ ದೇವಸ್ಥಾನ ಅಂತಲ್ಲ, ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ಲ, ಯಾವುದೇ ಪ್ಲೇಸಸ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಇರೋಕ್ಕೆ, ಚೆನ್ನಾಗಿ ಇಡೋಕ್ಕೆ ಟ್ರೈ ಮಾಡಿ. ಇದೇ ನಮ್ಮ ಹೊಳೆದೇವಮ್ಮನ ದೇವಸ್ಥಾನ. ಈ ದೇವಿಯನ್ನು ಹೊಳೆದೇವಮ್ಮ ಅಂತ ಕರೀತಾರೆ. ನದಿಯ ದೇವತೆಯಾಗಿ, ಗ್ರಾಮದ ರಕ್ಷಕಿಯಾಗಿ ಈ ದೇವಿಯನ್ನು ಪೂಜೆ ಮಾಡ್ತಾರೆ. ನಾನು ಹೋಗಿದ್ದಾಗ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ಯಾಕಂದರೆ ಇದರ ಟೈಮಿಂಗ್ಸ್ ಬಂದು 7 ಗಂಟೆಯಿಂದ 11 ಗಂಟೆ ಬೆಳಗ್ಗೆ ಅಷ್ಟೇ. ಸೊ ನಾನು ಹೊರಗಡೆಯಿಂದನೇ ಕೈ ಮುಗಿದೆ. ನೋಡಿ ಫ್ರೆಂಡ್ಸ್, ಇದೆ ಹೊಳೆಯಮ್ಮನ ದೇವಸ್ಥಾನ. ನೋಡಿ, ಈ ದಾರಿ ಕಾಣಿಸ್ತಿದೆಯಲ್ಲ, ಇದು ಹೊಳೆಗೆ ಹೋಗೋ ದಾರಿ. ಇಲ್ಲಿ ತುಂಬ ದೊಡ್ಡ ಹೊಳೆ ಇದೆ. ಅದು ಯಾವುದಂತಂದರೆ ಕಪಿಲ ಅಥವಾ ಕಬಿನಿ ಅಂತ ಕರೀತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಇದನ್ನು ಸಂತಾನದಾಯಕ ಕ್ಷೇತ್ರ ಅಂತಲೂ ಕರೀತಾರೆ. ಯಾಕಂದರೆ ಮಕ್ಕಳು ಇಲ್ಲದೇ ಇರೋರು ಇಲ್ಲಿ ಬಂದು ಹರಕೆ ಹೊತ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ ಅನ್ನೋದು ಇಲ್ಲಿನ ಜನಗಳ ಅಚಲ ನಂಬಿಕೆ. ಇಲ್ಲಿಗೆ ಬರುವ ಭಕ್ತರು ದೇವಿಗೆ ಮಡಿಲು ಅಕ್ಕಿ ತುಂಬೋದು, ಸೀರೆ ಮತ್ತು ತಾಳಿಯನ್ನು ಅರ್ಪಿಸೋದು, ಹೀಗೆಲ್ಲ ಹರಕೆಗಳನ್ನು ಕಟ್ಕೋತಾರೆ ಮತ್ತು ನೆರವೇರಿಸ್ತಾರೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಮೈಸೂರು, ಚಾಮರಾಜನಗರ, ಬೆಂಗಳೂರು ಮುಂತಾದ ಭಾಗಗಳಿಂದ ಇಲ್ಲಿಗೆ ಭಕ್ತರು ಭೇಟಿ ನೀಡ್ತಾರೆ. ನೋಡಿ, ಇದೆ ಕಪಿಲಾ ನದಿ. ನಮ್ಮ ಪೂರ್ವಿಕರು ಹೇಳೋ ಪ್ರಕಾರ ಈ ಹೊಳೆಯ ಮಧ್ಯದಲ್ಲಿ ಈಗಲೂ ಸಹ ಚಿನ್ನದ ಕಳಶ, ಚಿನ್ನದ ರಥ ಇದೆ ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ಇತಿಹಾಸದ ಬಗ್ಗೆ ನನ್ನ ತಾಯಿ ಒಂದಷ್ಟು ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನು ಹೇಳಿದ್ರು. ನೀವು ಕೇಳ್ಕೊಂಡು ಬನ್ನಿ. ಹೊಳೆದೇವಮ್ಮ ಅಂದ್ರೆ ತುಂಬ ಪವರ್ಫುಲ್ಲು. ಆಗಿನ ಕಾಲದಲ್ಲಿ ಬಡವರುಗಳು ಮದುವೆ ಮಾಡಬೇಕು ಅಂತಂದ್ರೆ ಶಕ್ತಿ ಇಲ್ಲದವರು ಆವಾಗ ಸ್ನಾನ ಮಾಡಿ ದೇವ್ರ ಮುಂದೆ ಕುಂತು ಹೊರ ತೆಗೆದು
ಅವರು ಬೇಡ್ಕತಿರಂತ, ನಮ್ಮ ಮಗಳ ಮದುವೆ ಮಾಡ್ಬೇಕು ಕಣವ, ನಮಗೇನು ಗತಿ ಇಲ್ಲ, ನಮ್ಗೆ ಏನಾದ್ರು ಒಂದು ಕೊಡವ ಅಂತ ಕೇಳ್ಕೊಂಡಾಗ ಆ ತಾಯಿ ತಟ್ಟೆಗೆ ಹಾಕಿ 12 ಈಡನ್ನು ಕೊಡ್ತಿದ್ಲಂತ. ಪ್ರತಿಯೊಂದು ಮುತ್ತು ರತ್ನ, ಪ್ರತಿಯೊಂದು ಅವಳ ತಾಲಿ ಎಲ್ಲ ಉಂಗುರ, ಕಾಲು ಉಂಗುರ ಅದನ್ನೆಲ್ಲ ಕೊಡ್ತಿರಂತ. ಕೊಟ್ಟಾಗ ಅದನ್ನು ಅವ್ರು ತಗೊಂಡೋಗಿ ಮದುವೆ ಮಾಡ್ಕೊತಿರಂತ. ಹಂಗಾಗಿ ಕೊಡ್ತಾ ಇದ್ದಾಗ ಒಬ್ರು ಏನು ಮಾಡಿದ್ರಂತ, ವಾಪಸ್ ಕೊಡ್ತಾಯಿದ್ರು. ಇಲ್ಲ, ವಾಪಸ್ ಕೊಡ್ತಿರ್ಲಿಲ್ಲ, ಅವರೇ ಮಡಿಕತ್ತಿದ್ರು. ಆವಾಗ ಇನ್ನೊಬ್ರು ಏನು ಮಾಡಿದ್ರಂತ, ಕೊಡ್ತಾ ಇದ್ದಾಗ ಅವರು 2 ಪದಾರ್ಥಗಳನ್ನ ಉಮ್ಸ್ಕೊಬಿಟ್ರಂತ, ಅದನ್ನ ಕೊಡಲಿಲ್ವಂತ ತಾಯಿಗೆ. ಆವಾಗ ಅವಳು ಇನ್ನು ಕೊಡೋದನ್ನ ಬಿಟ್ಬಿಟ್ಲಂತ. ಆದ್ರೂ ಈ ಹೊಳೆದಂಡಲ್ಲಿ, ಹೊಳೆಯಮ್ಮ ದೇವಸ್ಥಾನ ಅಂದರೆ ಹೊಳೆದಂಡಲ್ಲಿ ಚಿನ್ನದ ತೇರಾಯ್ತಂತ, ಅದು ಚಿನ್ನದ ತೇರಿದ್ದಂತೆ ಇವಾಗಲೂ. ಅದರಲ್ಲಿ ಪಾರ್ವತಿ ಪರಮೇಶ್ವರ ಇಬ್ಬರು ವಾಸ ಮಾಡಿದಾರಂತ. ಚಿನ್ನದ ತೇರು ಆಗಿನ ಕಾಲದಿಂದ ಇದ್ದಂತ. ಅದರಲ್ಲಿ ಒಂದು ನಳ್ಳಿನೇ ಒಂದು ಆನೆ ಗಾತ್ರದ ನಳ್ಳಿ ಇದ್ದಂತ ಅದು ಇವಾಗಲೂ. ಈಗ ಅದು ಯಾರಿಗೂ ಗೋಚರಕ್ಕಾಯ್ತೇ ಇಲ್ಲ. ಅದನ್ನು ನಮ್ಮ ಮಾವ, ನಮ್ಮ ಅತ್ತೆಯವರು ಕಾಲದಿಂದ ಹೇಳ್ತಿದ್ರು. ಅದನ್ನು ನಮ್ಮ ಅತ್ತೆ ಕಾಲದಿಂದ ಈ ಥರ ನಡೀತಾ ಇತ್ತಂತ ಹೇಳ್ತಿದ್ರು. ನಮಗೂ ಗೊತ್ತಿಲ್ಲ. ನಮ್ಮ ಮಾವ, ನಮ್ಮ ಅತ್ತೆಯವರು ಇದನ್ನು ಹೇಳ್ತಿದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಕೂಡ ಹೊಳೆದೇವಮ್ಮ ದೇವಾಲಯದ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಅಂದರೆ ದೇವಾಲಯದ ಎದುರುಗಡೆ ಒಂದು ನೆಲ್ಲಿಕಾಯಿನ ಮರ ಇತ್ತು. ಯಪ್ಪ, ಅದನ್ನು ನಾವಂತೂ ಬಿಡ್ತಾನೆ ಇರಲಿಲ್ಲ. ಆ ಮರಕ್ಕೆ ಹತ್ತೋದು, ಮರದ ಮೇಲಿರೋ ನೆಲ್ಲಿಕಾಯಿನೆಲ್ಲ ಬೀಳಿಸೋದು, ಸಾಕು ಅನ್ನೋಷ್ಟು ತಿನ್ನೋದು, ಹೀಗೆಲ್ಲ ಮಾಡ್ತಾಯಿದ್ವಿ. ಸರಿ ಅಂತ ಇಷ್ಟೆಲ್ಲ ಆದಮೇಲೆ ದೇವಸ್ಥಾನ ಸುತ್ತಾಡಿದ್ದಾಯಿತು, ನಾಟಿನೂ ಮುಗೀತು. ಅಣ್ಣ ಮನೆಗೆ ಹೋಗೋಣ ಬಾ ಅಂತ ಕರೆದ. ನಾನು ಸರಿ ಆಯಿತು ಹೊರಡೋಣ ಅಂತ ಹೇಳಿದೆ. ಆಮೇಲೆ ಮೊಬೈಲ್ ಕೊಡು ಅಂತ ಕೇಳ್ತಿದ್ದಾನೆ. ನನ್ನ ಕೈಲಿ ಯಾವಾಗ ಕೊಟ್ಟೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ನಾವು ಮನೆಯಿಂದ ಗದ್ದೆಗೆ ಬಂದಾಗಲೇ ಅಣ್ಣ ನನ್ನ ಕೈಲಿ ಮೊಬೈಲ್ ಕೊಟ್ಟಿದ್ದ. ನಾನು ಅದನ್ನು ರೋಡ್ ಸೈಡಲ್ಲೇ ಮಡಗ್ಬಿಟ್ಟಿದ್ದೆ. ಅಣ್ಣನ ಮೊಬೈಲ್ನ, ಅದು 50,000 ರೂಪಾಯಿನ ಫೋನ್ ಬೇರೆ, ಅಲ್ಲೆಲ್ಲೋ ರೋಡಲ್ಲಿ ಇಟ್ಬಿಟ್ಟಿದ್ದೀನಿ. ಇದೆಯೋ ಇಲ್ವೋ ಅಂತ ಗಾಬರಿ ಆಗ್ತಿದೆ. ಅವನು ಬೇರೆ ಫೋನ್ ನೀನೇ ಹಾಳು ಮಾಡಿದೀಯ ಅಂತ ಹೇಳ್ತವನೆ. ಅದಕ್ಕೆ ಫಸ್ಟು ಫೋನ್ ಇದೆಯಾ ನೋಡಬೇಕು. ಓಹ್ ಮೈ ಗಾಡ್, ಎಲ್ಲಿ ಒಂದು ಫೋನು ಇಲ್ಲೇ ಮಡಗಿದೆ. ಥ್ಯಾಂಕ್ ಗಾಡ್ ಇಲ್ಲೇ ಇದೆ ಸದ್ಯ. ನಿನ್ನ ಫೋನೆಲ್ಲೋ ಕಾಣಿಸ್ತಾ ಇಲ್ಲ. ನಿಜ, ಅದೇ. ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ರೂ ಅನ್ನವನ್ನು ಆನ್ಲೈನಲ್ಲಿ ಬೆಳೆಯೋಕ್ಕಾಗಲ್ಲ. ರೈತರ ಬೆವರಿನಿಂದ ಮಾತ್ರನೇ ಸಾಧ್ಯ. ಇವಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.